ಹರೇ ಶ್ರೀನಿವಾಸ ಗುರು ರಾಘವೇಂದ್ರ. ನನ್ನ ಆತ್ಮೀಯ ಆಧ್ಯಾತ್ಮ ಬಂಧುಗಳೆಲ್ಲರಿಗೂ ಕೂಡ ಅನಂತ ಶಿರಸಾಷ್ಟಾಂಗ ಪ್ರಣಾಮಗಳು. ನಾವಿಲ್ಲಿವರೆಗೆ ಕೂಡ ಸಂಧ್ಯಾವಂದನ ಹೇಗೆ ಮಾಡಬೇಕು ಒಂದು ಸಂಕ್ಷೇಪ ರೂಪದಲ್ಲಿ, ಯಾವುದು ವಿಸ್ತಾರವಾಗಿ ಹೇಳ್ತಾ ಇಲ್ಲ. ಪ್ರಧಾನವಾಗಿ ನಮ್ಮ ಉದ್ದೇಶ ಹರಿನಾಮ ಸಂಕೀರ್ತನೆ, ಭಗವಂತನ ಚಿಂತನೆ. ಕರ್ಮಗಳನ್ನು ಮಾಡುವಾಗ ಯಾವ್ಯಾವ ಭಗವದ್ರೂಪಗಳನ್ನು ಚಿಂತನೆ ಮಾಡಬೇಕು ಎಂಬುದನ್ನೇ ನಾವು ಹೆಚ್ಚಾಗಿ ಪ್ರಧಾನವಾಗಿ ಆಲೋಚನೆ ಮಾಡ್ತೀವಿ. ಆದ ಕಾರಣ ಆ ದೃಷ್ಟಿಯಲ್ಲಿ ಸಂಧ್ಯಾವಂದನೆ, ಗಾಯತ್ರಿ ಮಂತ್ರ, ಆ ಗಾಯತ್ರಿ ಮಂತ್ರದ ಅರ್ಥವನ್ನು ಚಿಂತನೆ ಮಾಡಿದ್ದೇವೆ. ನಂತರದಲ್ಲಿ ಸಂಧ್ಯೋಪಾಸನೆ, ಸೂರ್ಯನ ದಿಂಗ್ ಪ್ರಣಾಮಗಳು ಇವೆಲ್ಲ ಮಾಡಿ ನಾರಾಯಣ ಅಷ್ಟಾಕ್ಷರ ಮಂತ್ರವನ್ನು ಜಪ ಮಾಡಬೇಕು ಅಂಥೇಳಿ, ಆ ಜಪಮಾಣಿ ಹೇಗಿರಬೇಕು, ಯಾವ ಮುತ್ತುಗಳಿಂದ ಮಾಡಿರಬೇಕಾ, ಹವಳದಿಂದ ಮಾಡಿರಬೇಕಾ, ಹೆಣ್ಣುಮಕ್ಕಳು ಯಾವನ್ನು ಇಟ್ಕೋಬೇಕು ಎಲ್ಲವನ್ನು ಚಿಂತನೆ ಮಾಡಿದ್ದೇವೆ. ಇದಾದ ಮೇಲೆ ಒಂದು ಎರಡು ಮಾತಿನಲ್ಲಿ ಪೂಜಾ, ಇದಾದ ಕೂಡ ಭಗವಂತನ ಆರಾಧನೆ ಮಾಡಬೇಕು, ಭಗವಂತನ ಪೂಜಾ ಮಾಡಬೇಕು. ಅದು ಕೂಡ ಮಾನಸಿಕವಾದ ಪೂಜೆಗೆ ಬಹಳ ಪ್ರಾಶಸ್ತ್ಯವನ್ನು ಕೊಟ್ಟಿದ್ದಾರೆ ನಮ್ಮ ಹಿರಿಯರು. ಮಾನಸಿಕವಾಗಿ ಪೂಜೆಯನ್ನು ಮಾಡಬೇಕು. ಭಗವಂತನಿಗೆ ಷೋಡಶೋಪಚಾರ ಪೂಜೆಯನ್ನು ಮಾನಸಿಕವಾಗಿ ಮಾಡಬೇಕು. ಸ್ವಲ್ಪ ಮಾನಸಿಕವಾಗಿ ಮಾಡುವುದಕ್ಕೆ ಪ್ರಾಕ್ಟೀಸ್ ಯಾವುದು ಅಂತಂದರೆ, ನೇರವಾಗಿ ಸಾಲಿಗ್ರಾಮಾದಿ ಭಗವದ್ರೂಪಗಳನ್ನು ಇಟ್ಟುಕೊಂಡು, ಪ್ರತಿಮೆಗಳನ್ನು ಇಟ್ಟುಕೊಂಡು, ಶಂಖ ಇಟ್ಟುಕೊಂಡು, ಹನುಮಂತ ದೇವರ ವಿಗ್ರಹ ಇಟ್ಟುಕೊಂಡು, ನಂತರದಲ್ಲಿ ಗರುಡ ಶೇಷ ರುದ್ರ ವಿಗ್ರಹಗಳನ್ನು ಇಟ್ಟುಕೊಂಡು, ನಮಗಿಷ್ಟವಾದ ಗುರುಗಳನ್ನು ಬಿಡಬಾರ್ದು, ಗುರುಗಳ ಬೃಂದಾವನವನ್ನು ಇಟ್ಟುಕೊಂಡು ಪೂಜಾ ಮಾಡ್ತಕ್ಕಂಥ ಪದ್ಧತಿ ಇಷ್ಟ. ಇದು ದೊಡ್ಡದಾಗಿರ್ತಕ್ಕಂಥ ನಿರ್ಮಾಲ್ಯ ವಿಸರ್ಜನೆ ಮಾಡಬೇಕು. ಮೊದಲು ನಿರ್ಮಾಲ್ಯ ವಿಸರ್ಜನೆ ಆದಮೇಲೆ ಇಮಿಡಿಯೇಟಾಗಿ ಆ ನಿರ್ಮಾಲ್ಯ ತೀರ್ಥದಿಂದಲೇ ಲಕ್ಷ್ಮೀದೇವಿಗೆ ಅಭಿಷೇಕ ಮಾಡಬೇಕು. ಆಮೇಲೆ ವಾಯುದೇವರಿಗೆ ಅಭಿಷೇಕ ಮಾಡಬೇಕು. ಗರುಡ ಶೇಷ ರುದ್ರಾದಿಗಳಿಗೆ ಅಭಿಷೇಕ ಮಾಡಬೇಕು. ಆಮೇಲೆ ನಮ್ಮ ಇಷ್ಟವಾಗಿರ್ತಕ್ಕಂಥ ಗುರುಗಳ ಬೃಂದಾವನಕ್ಕೆ ಅಭಿಷೇಕ ಮಾಡಬೇಕು. ನಾವು ಯಾವ ಮಠದವರಾಗಿರ್ತೀವೋ ಆ ಮಠದ ಪ್ರಧಾನವಾಗಿರ್ತಕ್ಕಂಥ ಯತಿಗಳಿರ್ತಾರಲ್ಲ, ಆ ಯತಿ ವ್ಯಾಸರಾಜ ಪೀಠ ಮಠಾಧಿಪತಿಗಳ ಮಠಕ್ಕೆ ಸಂಬಂಧಪಟ್ಟವರೆಲ್ಲ ವ್ಯಾಸರಾಜರ ಬೃಂದಾವನವನ್ನು, ವಾದರಾಜರ ಮಠಕ್ಕೆ ಸಂಬಂಧಪಟ್ಟವರೆಲ್ಲ ವಾದರಾಜರ ಬೃಂದಾವನವನ್ನು, ಮತ್ತು ಉತ್ತರಾದಿ ಮಠಕ್ಕೆ ಸಂಬಂಧಪಟ್ಟವರೆಲ್ಲ ಸತ್ಯಬೋಧನೆ ಮೊದಲಾಗಿರ್ತಕ್ಕಂಥ ಮಹಿತಾತ್ಮರ ಬೃಂದಾವನ ಇಟ್ಟುಕೊಂಡು, ರಾಘವೇಂದ್ರ ಸ್ವಾಮಿಗಳ ಮಠಕ್ಕೆ ಸಂಬಂಧಪಟ್ಟವರೆಲ್ಲ ಸಾಮಾನ್ಯವಾಗಿ ಎಲ್ಲರೂ ಕೂಡ ರಾಯರ ಬೃಂದಾವನ ಇಟ್ಕೊಂಡು ಪೂಜೆ ಮಾಡ್ತಾರೆ. ಆದರೆ ವಿಚಿತ್ರವಾದ ಸಂಗತಿ ಎಂದರೆ, ರಾಯರ ಪರಮಾನುಗ್ರಹ, ರಾಯರ ಪ್ರಭಾವ, ರಾಯರ ಮೇಲೆ ಭಗವಂತ ತೋರಿಸಿದ ಅನುಗ್ರಹನೂ ಏನೋ ಗೊತ್ತಿಲ್ಲ, ಜಗತ್ತಿನಲ್ಲಿರುವ ಎಲ್ಲ ವ್ಯಕ್ತಿಗಳು ಸಾಮಾನ್ಯವಾಗಿ ರಾಯರ ಬೃಂದಾವನವನ್ನು ಇಟ್ಟುಕೊಂಡು ಆ ರಾಯರ ಬೃಂದಾವನಕ್ಕೆ ಶ್ರೀಪೂರ್ಣಬೋಧ ಹೇಳುತ್ತಾ ಅಭಿಷೇಕಾದಿಗಳನ್ನು ಮಾಡ್ತಾರೆ. ಆ ನಂತರದಲ್ಲಿ ಕಲಶ ಪೂಜಾದಿಗಳನ್ನು, ಶಂಖ ಪೂಜಾದಿಗಳನ್ನು ಮಾಡಿ ಅಲ್ಲಿ ದೇವತೆಗಳನ್ನೆಲ್ಲ ಭಗವದ್ರೂಪಗಳನ್ನು ಆವಾಹನ ಮಾಡಿ, ಕೊನೆಗೆ ತಟ್ಟೆಯಲ್ಲಿ ಸಾಲಿಗ್ರಾಮಾದಿಗಳನ್ನು ಇಟ್ಟು ಅಭಿಷೇಕ ಮಾಡಿ ಅದನ್ನು ತೀರ್ಥ ಅಂತ ಮಾಡ್ತಾರೆ. ರಾಯರ ಬೃಂದಾವನ ರಾಯರ ಬೃಂದಾವನ ಮೇಲೆ ಹನುಮಂತ ದೇವರನ್ನು ಇಟ್ಟು ಅಭಿಷೇಕ ಮಾಡೋದು ಅದು ರಾಯರ ಪಾದೋದಕ ಅಂತಂತೀವಿ. ನಂತರದಲ್ಲಿ ಸಾಲಿಗ್ರಾಮಗಳಿಗೆ ಅಭಿಷೇಕ ಮಾಡಿದ್ದನ್ನು ತೀರ್ಥ ಅಂತೀವಿ. ಈ ರೀತಿ ಪಾದೋದಕ, ತೀರ್ಥ ಇವೆಲ್ಲವನ್ನು ಮಾಡಿಕೊಂಡು ಭಗವಂತನ ಆರಾಧನೆ ಮಾಡಬೇಕು. ಇಲ್ಲಿ ಒಂದನ್ನು ಮಾತ್ರ ಚಿಂತನೆ ಮಾಡೋಣ, ನಮಗೆಲ್ಲರಿಗೂ ಇಂಪಾರ್ಟೆಂಟ್ ಆಗಿರತಕ್ಕಂಥದ್ದು. ತೀರ್ಥ ಎಂಬುದು ಯಾತರಿಂದ ಆಗ್ತದೆ ಅಂದರೆ, ಭಗವಂತನಿಗೆ ಅಭಿಷಿಕ್ತವಾಗಿರತಕ್ಕಂಥ ನೀರು ಅದು ತೀರ್ಥ ಅನಿಸ್ಕೋತದೆ. ಯಾತರಿಂದ ಮಾಡಬೇಕು ಅಂದರೆ ಶಾಸ್ತ್ರವಿಹಿತವಾಗಿ. ಇದಕ್ಕೆ ಎಲ್ಲಕ್ಕಿಂತಲೂ ಗುರುಶ್ರೀಶ ವಿಠ್ಠಲರು ಬಹಳ ಅಪೂರ್ವವಾದ ರೀತಿಯಲ್ಲಿ ಮಾಡಿಕೊಂಡಿದ್ದಾರೆ. ಶಾಸ್ತ್ರ ಹೇಳ್ತದೆ, ಒಂದು ಸಾಲಿಗ್ರಾಮ ಇರಬೇಕು, ಒಂದು ಚಕ್ರಾಂಕಿತ ಇರಬೇಕು, ಒಂದು ಸುದರ್ಶನ ಚಕ್ರ ಇರಬೇಕು, ಒಂದು ಇಷ್ಟವಾದ ಒಂದು ಮೂರ್ತಿ ಇರಬೇಕು, ಭಗವಂತನ ಸಣ್ಣ ಮೂರ್ತಿ ಇರಬೇಕು, ಆಮೇಲೆ ವಿಷ್ಣುಪಾದ ಇರಬೇಕು. ಈ 5ಕ್ಕೆ ಅಭಿಷೇಕ ಮಾಡಿದ ಇದರಲ್ಲಿ ಒಂದು ಇಲ್ದಿದ್ದರೂ ಕೂಡ ತೀರ್ಥ ಅನಿಸ್ಕೊಂಬೋದಲ್ಲ. ಈ 5ಅನ್ನು ತಟ್ಟೆಯಲ್ಲಿಟ್ಟು ಅದಕ್ಕೆ ಅಭಿಷೇಕ ಮಾಡಿದರೆ ಸಹಸ್ರ ಶೀರ್ಷ ಪುರುಷ ಸಹಸ್ರಾಕ್ಷ ಸಹಸ್ರಪಾತ್ ಅಂತಕ್ಕಂಥ ಈ ಪುರುಷ ಸೂಕ್ತ ಮಂತ್ರವನ್ನು ಹೇಳ್ತಾ ಶಂಖದಿಂದ ಅಭಿಷೇಕ ಮಾಡಿದರೆ ಆ ನೀರೇನಾಗ್ತದೆ, ಅದು ತೀರ್ಥ ಅಂತ ಅನಿಸ್ಕೋತಾರೆ. ಅದು ಸರ್ವ ಪಾಪ ವಿಮೋಚಕವಾಗಿರತಕ್ಕಂಥದ್ದು, ಗಂಗಾದಿ ನದಿಗಳಿಗಿಂತಲೂ ಅತ್ಯಂತ ಶ್ರೇಷ್ಠವಾಗಿರತಕ್ಕಂಥದ್ದು. ಆದರೆ ಈ 5 ಇರಬೇಕು. ಇದರಲ್ಲಿ 5ರಲ್ಲಿ ಒಂದೇ. ಅದಕ್ಕೆ ಗುರುಶ್ರೀಶ ವಿಠ್ಠಲರು ಏನು ಮಾಡಿದ್ದಾರೆ ಗೊತ್ತನ, ಅವರ ಕಾಲ ಗುರುಶ್ರೀಶ ವಿಠ್ಠಲರು ಅಂದರೆ ಜಗನ್ನಾಥದಾಸರ ಸಾಕ್ಷಾತ್ ಶಿಷ್ಯರು, ಮಹಾಜ್ಞಾನಿಗಳು. ನಮಗೆಲ್ಲರಿಗೂ ಗೊತ್ತಿರತಕ್ಕಂಥ ಅವರ ಹಾಡು ಯಾವುದು, ರಾಯರ ಮೇಲೆ ಒಂದು ಹಾಡು ನಿಮಗೆಲ್ಲರಿಗೂ ಗೊತ್ತು, ಬಾರೋ ಗುರು ರಾಘವೇಂದ್ರ ಬಾರಯ್ಯ ಬಾಬಾ ಬಾರೋ ಗುರು ರಾಘವೇಂದ್ರ, ಇದು ಅವ್ರು ಮಾಡಿದ್ದು. ಆಮೇಲೆ
ಅತ್ಯಂತ ಪ್ರಸಿದ್ಧವಾದ ಭಾನುಕೋಟಿ ತೇಜ ಲಾವಣ್ಯ ಮೂರುತಿ ಶ್ರೀ ವೆಂಕಟೇಶ ನಮೋ ನಮೋ ಶ್ರೀನಿವಾಸ ದಯಾನಿಧೆ. ಎನ್ನಪ್ಪ ಎನ್ನಣ್ಣ ಎನ್ನ ಕಾಯುವ ದೇವ ನಿನ್ನ ವಿಸ್ಮರಣೆಯ ಕೊಡದಿರೋ ಶ್ರೀನಿವಾಸ ದಯಾನಿಧೆ. ಗುರುಗಳು ಮಧ್ವರಾಯರು ಮೂರು ಲೋಕಕ್ಕೆ ದೊರಗುರು ಶ್ರೀಶ ವಿಠಲ ನಮೋ ಶ್ರೀನಿವಾಸ ದಯಾನಿಧೆ. ಗುರು ಶ್ರೀಶ ವಿಠಲ ಮಾಡಿರ್ತಕ್ಕಂಥ ಈ ಕೀರ್ತನೆ ಅತ್ಯಂತ ಪ್ರಸಿದ್ಧವಾಗಿರತಕ್ಕಂಥದ್ದು. ಭಾಳ ಅಪೂರ್ವವಾದ ಕೀರ್ತನೆಗಳನ್ನು ರಚನೆ ಮಾಡಿದ್ದಾರೆ. ಜಗನ್ನಾಥದಾಸರ ನೇರ ಶಿಷ್ಯರು, ಜಗನ್ನಾಥದಾಸರ ಸೇವೆ ಮಾಡಿ ಅನುಗ್ರಹ ಪಡೆದಿರ್ತಕ್ಕಂಥ ಪುಣ್ಯಾತ್ಮರು ಇವರು. ಈ 5 ಮಣಿಗಳಿಂದ ಅಂದರೆ ಒಂದು ಸಾಲಿಗ್ರಾಮ ಇಟ್ಟು ಅದಕ್ಕೊಂದು ಕಟ್ಟು ಹಾಕಿಸಿ ಅದಕ್ಕೊಂದು ಚೈನ್, ಆಮೇಲೆ ವಿಷ್ಣು ಪಾದಕ್ಕೆ ಚೈನ್ ಹಾಕಿ ಅದು ಒಂದು ಅದನ್ನು ಅದೊಂದು, ಆಮೇಲೆ ಸುದರ್ಶನ ಚಕ್ರ, ಆಮೇಲೆ ಚಕ್ರಾಂಕಿತ, ಆಮೇಲೆ ಒಂದು ಕೃಷ್ಣನ ಡೊಗ್ಗಾಲ ಕೃಷ್ಣನ ವಿಗ್ರಹ. ಇವು 5 ಸೇರಿಸಿ 5 ಕೂಡ ಒಂದು ಚೈನಿಗೆ ಕಟ್ಟಿ ಅದನ್ನು ತೊಗೊಂಡು ತಹಲಾಗಿ ಅದ್ದಿ ಬಿಡ್ತಿದ್ರು. ಅದ್ರ ತೀರ್ಥ ಆಗಿಬಿಡ್ತಿತ್ತು. ಅಂದರೆ 5 ಇರಬೇಕು ಅಂಥೇಳಿ. ಹಾಗಾದರೆ 5 ಇರಬೇಕಾ, ಬೇರೆ ಇರಬಾರ್ದ? ಸಾಲಿಗ್ರಾಮಗಳು ಎಷ್ಟೊಂದು ಕ್ಷೇತ್ರ ಸಾಲಿಗ್ರಾಮ ಇಟ್ಕೋ, ಆದರೆ ಎಷ್ಟು ಸಾಲಿಗ್ರಾಮಗಳು ಇಟ್ಕೊಂಡ್ರು ಕೂಡ ಅದರಲ್ಲಿ ಸುದರ್ಶನ ಒಂದು ಇದ್ದೇ ಇರಬೇಕು. ಬರೀ ಸುದರ್ಶನ ಸಾಲಿಗ್ರಾಮಗಳಿದ್ದರ ಪ್ರಯೋಜನ ಇಲ್ಲ, ಚಕ್ರಾಂಕಿತ ಇರಬೇಕು. ಅದರೊಟ್ಟಿಗೆ ವಿಷ್ಣು ಪಾದ ಇರಬೇಕು. ಅದರೊಟ್ಟಿಗೆ ಭಗವಂತನ ಯಾವುದಾದರೂ ಒಂದು ಮೂರ್ತಿ ಇರಬೇಕು. ಅದು ಬೆಳ್ಳಿ ವಿಗ್ರಹ ಆಗ್ಬೋದು, ತಾಮ್ರದ್ದಾಗ್ಬೋದು, ಅಥವಾ ಬಂಗಾರದ್ದಾಗ್ಬೋದು. ಒಂದು ನಮ್ಮ ಮುಷ್ಟಿ ಒಳಗೆ ಹಿಡಿತಕ್ಕಂಥದ್ದು ಕೈಯಲ್ಲಿಟ್ಟುಕೊಂಡ್ರೆ ಮುಚ್ಚಿಬಿಟ್ರೆ ಅದು ಕಾಣಿಸ್ಬಾರ್ದು. ಅದಕ್ಕಿಂತ ದೊಡ್ಡ ದೊಡ್ಡ ಪ್ರತಿಮೆ ಪೂಜೆ ಮಾಡಬೇಕಾದ್ರೆ ತತ್ವನ್ಯಾಸ, ಮಾತೃಕಾನ್ಯಾಸ, ಪೀಠ ಪೂಜಾ ಇವೆಲ್ಲ ಭಾಳ ಇರ್ತವೆ. ದೊಡ್ಡ ಪ್ರತಿಮೆ, ಅದಕ್ಕೆ ದೊಡ್ಡ ಪ್ರತಿಮಾ ಅಂತ ಇಟ್ಟುಬಿಟ್ಟಿರ್ತಾರೆ. ವರ್ಷಕ್ಕೊಂದು ಸಾಲ ತೆಗೆದು ದೊಡ್ಡ ಆಚಾರನ ಕರೆಸಿ ಅವ್ರ ಕಡೆಯಿಂದ ಪೂಜೆ ಮಾಡಿಸ್ತಕ್ಕಂಥ ಸಂಪ್ರದಾಯ ನಮ್ಮಲ್ಲಿ ಬಂತದೆ. ಏನೇ ಆಗಲಿ, ಈ 5 ಇಟ್ಟು ಅದನ್ನು ಅಭಿಷೇಕ ಶಂಖದಿಂದ ಪುರುಷ ಸೂಕ್ತ ಹೇಳ್ತಾ ಅಭಿಷೇಕ ಮಾಡಿದರೆ ಅದು ತೀರ್ಥ ಅನಿಸ್ಕೊತದ ಅಂತ ಹೇಳಿದ್ನಿ. ಈ ತೀರ್ಥ ಆದಮೇಲೆ ನಂತರದಲ್ಲಿ ಏನು ಮಾಡಬೇಕು? ನಮಗೆಲ್ಲ ಅತ್ಯಂತ ಇಷ್ಟವಾದ್ದು, ಇದು ನಮ್ಮ ಜೀವನದಲ್ಲಿ ಕೂಡ ಬರಬೇಕಾಗಿರತಕ್ಕಂಥದ್ದು ಅಂತಂದರೆ ಭಗವಂತನಿಗೆ ನೈವೇದ್ಯ ಮಾಡಬೇಕು. ನಾವು ಇವಾಗ ಏನಾಗ್ಬಿಟ್ಟದ ಅಂದರೆ ಟೈಮ್ ಇರೋದಿಲ್ಲ, ಅನ್ನ ಇವೆಲ್ಲ ಮಾಡಿ ದೇವ್ರ ನೈವೇದ್ಯ ಇಡಲಿಕ್ಕಾಗಲ್ಲ ಯಾರಿಗೂ ಕೂಡ. ಆದ ಕಾರಣ ಒಂದು ಕಲ್ ಸಕ್ಕರೆನೋ, ಒಂದು ಬಾಳೆಹಣ್ಣು ಅಥವಾ ಒಂದು ಸ್ವಲ್ಪ ಹಾಲು ಒಂದು ಇಟ್ಟುಬಿಟ್ಟು ದೇವರಿಗೆ ಕೃಷ್ಣಾರ್ಪಣ ಸ್ಥಾನ ಬಿಡ್ತಾರೆ, ಎದ್ದು ಬಿಡ್ತಾರೆ. ಇದು ಅಂದರೆ ಅವರ ಒತ್ತಡ ಲೌಕಿಕ ವಿಚಿತ್ರವಾಗಿರ್ತಕ್ಕಂಥ ಉದ್ಯೋಗಾದಿಗಳು ಇವುಗಳ ಒತ್ತಡದಿಂದಾಗಿ ಪಾಪ ಕೆಲವರೆಲ್ಲ ಇಷ್ಟನ್ನು ಮಾಡ್ತಾರೆ. ನಿತ್ಯ ಕಂಪಲ್ಸರಿಯಾಗಿ ಸಂಧ್ಯಾವಂದನಾದಿಗಳು ಮಾಡಿಕೊಂಡು ತತ್ವನ್ಯಾಸ ಮಾತೃಕಾನ್ಯಾಸಗಳನ್ನು ಮಾಡಿಕೊಂಡು ಪೂಜಾ ಸಂಕ್ಷೇಪವಾದ ಪೂಜೆ ಮಾಡಿಕೊಂಡು ಏನು ಭಗವಂತ ಕೊಟ್ಟಿರ್ತಾನೆ ಅದನ್ನೇ ನೈವೇದ್ಯಕ್ಕಾಗಿ ಇಟ್ಟು ಮುಂದೆ ಹೋಗ್ತಕ್ಕಂಥವ್ರು, ಆಮೇಲೆ ಕ್ಯಾರಿಯರ್ ತೊಗೊಂಡು ಹೋಗ್ತಕ್ಕಂಥವ್ರು ಹೋಗ್ತಾರೆ. ಆದರೆ ಶಾಸ್ತ್ರದ ಪ್ರಕಾರ ಎಲ್ಲ ತರಹದ ಅಡಿಗೆಗಳನ್ನು ಮಾಡಿ ಭಗವಂತನಿಗೆ ಸಮರ್ಪಣೆ ಮಾಡಬೇಕು. ನನ್ನ ಚಿಂತನೆ ಹೀಗದೆ. ಈಗ ಏನಾಗಿದೆ, ಬಾಂಬೆ ಅಂತ ದೊಡ್ಡ ದೊಡ್ಡ ಸಿಟಿಗಳಲ್ಲಿ ವಾಸ ಮಾಡ್ತಕ್ಕಂಥ ವ್ಯಕ್ತಿಗಳು, ಅಮೆರಿಕಾ ಇತ್ಯಾದಿಗಳಲ್ಲಿ ದೇಶಗಳಲ್ಲಿ ವಾಸ ಮಾಡ್ತಕ್ಕಂಥವ್ರು, ಇನ್ನು ದೊಡ್ಡ ದೊಡ್ಡ ಸಿಟಿಗಳಲ್ಲಿರ್ತಕ್ಕಂಥವ್ರು, ಅದು ಮುಂಜಾನೆ ಸ್ವಿಟ್ ಇರ್ತದೆ. ಕೆಲವರಿಗೆಲ್ಲ ಮುಂಜಾನೆ 5 ಗಂಟೆಗೆ ಹೋಗಬೇಕು ಅಂತಿರ್ತದೆ, ಕೆಲವರಿಗೆ 8 ಗಂಟೆಗೆ ಹೋಗೋದಿರ್ತದೆ, 10 ಗಂಟೆಗೆ ದೂರ ಇರ್ತವೆ ಆಫೀಸ್ಗಳು. ಅಂಥವರು ಇಷ್ಟೆಲ್ಲ ಮಾಡಿ ಹೋಗ್ಲಿಕ್ಕಾಗಲ್ಲ. ಆದ ಕಾರಣ ಅವ್ರು ಹೋದರೂ ಕೂಡ ಹೆಂಡತಿಯಾದವಳು ಮನೆಯಲ್ಲಿರ್ತಕ್ಕಂಥ ಮುತ್ತೈದು ಇದ್ದಾಳಲ್ಲ, ಆಕೆ ಇದನ್ನು ಸ್ವಲ್ಪ ಆಚರಣೆ ಮಾಡಬೇಕು. ಅಂದರೆ ಇದನ್ನು ಎಲ್ಲರೂ ಒಪ್ತಾರೋ ಇಲ್ಲೋ ಗೊತ್ತಿಲ್ಲ ನನಗೆ, ಆದರೆ ಮಾಡಿರಿ ಅಂತೀನಿ ನಾನು. ಇದು ತಪ್ಪಲ್ಲ. ಭಗವಂತ ಪ್ರೀತಿಯಿಂದ ಏನು ಕೊಟ್ಟರೂ ಸ್ವೀಕಾರ ಮಾಡ್ತಾನೆ. ಅವನಿಗೆ ಬೇಕಾಗಿದ್ದು ಸಮರ್ಪಣೆ ಬೇಕು. ನಂದಲ್ಲ ಸ್ವಾಮಿ, ಇದು ನಿಂದು, ನಂದೇನದೋ ಸ್ವಾಮಿ ನಿಂದೇ ಇದೆಲ್ಲವು, ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿದಂತೆ. ಅವನೇ ಕೊಟ್ಟಿರ್ತಾನೆ, ಎಲ್ಲ ಸೌಭಾಗ್ಯವನ್ನು ಕೊಟ್ಟಿದ್ದಾನೆ. ಅವನು ಕೊಟ್ಟ ಸೌಭಾಗ್ಯವನ್ನು ಅವನ ಪಾದಾರವಿಂದಕ್ಕೆ ಸಮರ್ಪಣೆ ಮಾಡಬೇಕು. ಯಾರು ಮಾಡಬೇಕು? ಯಜಮಾನನಾದವನು ಮಾಡಬೇಕು. ಯಜಮಾನನಿಗೆ ಆಗಿಲ್ಲ, ಅವನು ಉದ್ಯೋಗದ ರೀತಿಯ ಬಹಳ ಒತ್ತಡದಲ್ಲಿರ್ತಾನೆ, ಅವನು ಅರ್ಜೆಂಟಾಗಿ ಹೋಗ್ತಾನಂದರೆ ಮನೆಯಲ್ಲಿರ್ತಕ್ಕಂಥ ಹೆಂಡತಿಯಾಗಿ ಆದರೂ ಮಾಡ್ಬೋದು. ಹೌದು ರೀ, ಅದಕ್ಕೇನು ನಮ್ಮವರು ನಮಗೆ ಗೊತ್ತಿರ್ತಕ್ಕಂಥದ್ದೇ ಬೇಕಾದಷ್ಟು ಆಚಾರಗಳನ್ನು ಕೇಳಿಬಿಟ್ರೆ ಕಚ್ಚಿ ಹಾಕ್ಕೊಳ್ಳದೆ ಇದ್ದರೆ ಅವಳು ಎದಕ್ಕೂ ಬರೋದಲ್ಲ, ಮಡಿನೇ ಬರೋದಲ್ಲ. 1ನೇದು. 2ನೇದು, ಅವಳು ಮಡಿ ಸ್ನಾನ ಮಾಡಬೇಕು ಅಂತ 1ನೇದು. ಏಕಾದಶಿ ವ್ರತ ಕಂಪಲ್ಸರಿಯಾಗಿ ಮಾಡಬೇಕು. ಆನಂತರದಲ್ಲಿ ಯಾವುದು ಚಾತುರ್ಮಾಸ್ಯಾದಿ ವ್ರತಗಳನ್ನು ಮಾಡಬೇಕು. ಆನಂತರದಲ್ಲಿ
ಇದು ಯಾವುದು ಗುರುಮಂತ್ರಾದಿಗಳನ್ನೆಲ್ಲ ಪ್ರತಿನಿತ್ಯ ಮಾಡ್ಕೋಬೇಕು, 2 ಹೊತ್ತು ಮಡಿಯಲ್ಲೇ ಊಟ ಮಾಡಬೇಕು. ಇವೆಲ್ಲ ನಿಯಮಗಳನ್ನು ಹೇಳಿರ್ತಾರೆ. ಇದರ ಮೇಲೆ ಕಟ್ಟಿಗೆ ಒಲಿ ಮೇಲೆ ಮಾಡಬೇಕು ಅಡಿಗೆ, ದೇವರಿಗೆ ಸಮರ್ಪಣೆ ಮಾಡ್ತಕ್ಕಂಥದ್ದು. ಗ್ಯಾಸು ಮುಂತಾದವುಗಳನ್ನು ಉಪಯೋಗ ಮಾಡಬಾರ್ದು ಅಂತ ಭಾಳ ರಿಸ್ಟ್ರಿಕ್ಷನ್ಸ್ ಇಟ್ಟುಬಿಟ್ಟಿರ್ತಾರೆ ನಮ್ಮವರು. ಮಡಿ 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 ಅಂತ ಹೇಳ್ತಾ ಅದನ್ನು ಕೆಲವರೆಲ್ಲ ಅಂಥ ಹೆಣ್ಮಕ್ಳ ಮನೆಯಲ್ಲಿ ಊಟನೇ ಮಾಡೋದಿಲ್ಲ, ಬಾವಿ ಇಲ್ಲದೆ ಇದ್ದರೆ ಊಟ ಮಾಡೋದಿಲ್ಲ. ಮತ್ತು ಮಡಿಯಲ್ಲಿ ಹೆಣ್ಮಕ್ಳು ಅಡುಗೆ ಮಾಡ್ತಾ ಇಲ್ಲ ಅಂತಲೇ ಹೆಣ್ಮಕ್ಳ ಕೈಯಾಗಿ ಊಟ ಮಾಡದೆ ಇದ್ದವರು ಭಾಳ ಮಷ್ಟು ಮಂದಿ ಇದ್ದಾರೆ, ಈಗಲೂ ಇದ್ದಾರೆ. ಅವರು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ, ಅವರು ಪುಣ್ಯಾತ್ಮರು, ಅವರಿಗೆ ಅದು ಸಾಧನೆ ಮಾಡಿಸ್ತಾ ಇದ್ದಾನೆ ಭಗವಂತ. ಯಾರ ಮನೆಯಲ್ಲಿ ನಾನು ಒಂದು ವೈಯಕ್ತಿಕವಾಗಿ ಒಬ್ಬ ಗೃಹಸ್ಥನ ಮನೆ ತೊಗೊತೀನಿ, ಉದ್ಯೋಗ ಮಾಡ್ತಕ್ಕಂಥ ಗೃಹಸ್ಥ. ಗೃಹಸ್ಥನಾಗಿ ಉದ್ಯೋಗದಲ್ಲಿ ಇದ್ದು ಬಹಳ ಒತ್ತಡದಲ್ಲಿರ್ತಾನೆ. ಅವನು ಏನೋ ಹಿರಿಯರ ಮನೆಯಲ್ಲಿರ್ತಕ್ಕಂಥ ತಂದೆ ತಾಯಿಗಳ ಆಜ್ಞಾ ಪ್ರಕಾರನೋ ಅಥವಾ ಸಂಪ್ರದಾಯನ ಮನಸ್ಸಲ್ಲಿ ಇಟ್ಟುಕೊಂಡು ಎದ್ದು ಯಾವುದೋ ಎಷ್ಟೊತ್ತಿಗೆ ಆಫೀಸ್ಗೆ ಹೋಗಲಿ ಅಷ್ಟಕ್ಕೆ ಮುಂಚೆ ಎದ್ದು ಬಿಟ್ಟು ಬೆಳಗಾನ ಸ್ನಾನ ಮಾಡಿಬಿಟ್ಟು ಸಂಕ್ಷೇಪವಾಗಿ ಸಂಧ್ಯಾವಂದನ ಮಾಡಿಕೊಂಡು ಏನೋ ಒಂದು ಸಾಲಿಗ್ರಾಮನೋ ಒಂದು ಸುದರ್ಶನೋ ಇಟ್ಕೊಂಡು ಅದಕ್ಕೆ ನೀರು ಹಾಕಿ ಒಂದು ತುಳಸಿದಲ್ಲ ಅದರ ಮೇಲೆ ಇಟ್ಟುಬಿಟ್ಟು ನಾರಾಯಣ ನಾರಾಯಣ ಅಂದುಕೊಂಡು ಒಂದು ಸ್ವಲ್ಪ ಸಕ್ಕರೆ ಅದನ್ನು ಮುಂದಿಟ್ಟು ನಮ್ಮ ನೈವೇದ್ಯ ಮಾಡಿಕೊಂಡು ಓಡಿ ಆಫೀಸ್ಗೆ ಹೋಗಿಬಿಡ್ತಾನೆ. ಇನ್ನು ಮನೆ ಎಂಥದ್ದಿರ್ತದೆ, ದೊಡ್ಡ ಸಿಟಿಯಲ್ಲಿರ್ತವೆ. ಆ ಮನೆಯನ್ನು ಈಗಿನ ಕಾಲದಲ್ಲಿ ಸ್ವಂತ ಮನೆ ಇದ್ದವ್ರದ್ದು ಬೇರೆ, ಸಾಮಾನ್ಯವಾಗಿ ಬಾಡಿಗೆಯಲ್ಲಿರ್ತಕ್ಕಂಥವ್ರು ಅಪಾರ್ಟ್ಮೆಂಟ್ಸ್ ಇಂತಾರೆ ಇಟ್ಕೊಂಡ್ರೆ ಅವರಾಗಲೇ ಹೇಳ್ಬಿಡ್ತಾರೆ, ಸರ್ ನಿಮ್ಮ ಮನೆಗೆ ಬಾಡಿಗೆ ಕೊಡ್ತೀವಿ, ನೀವು ಕಟ್ಟಿಗೆ ಹೊತ್ಸಬಾರ್ದು, ನೀವು ಇದ್ದಿಲಿ ಒಲಿ ಹೊತ್ಸಬಾರ್ದು, ನೀವು ಮಳೆಗಳು ಹೊಡಿಬಾರ್ದು. ಅಯ್ಯೋ ಎಷ್ಟು ರಿಸ್ಟ್ರಿಕ್ಷನ್ ಇರ್ತದೆ ಗೊತ್ತನ ಅವರು. ಅಂಥವರು ಮತ್ತು ಏನು ಮಾಡಬೇಕು, ಗ್ಯಾಸ್ ಇಟ್ಕೊಂಡಿರ್ತಾರೆ, ಆಟೋಮೆಟಿಕ್ಕಾಗಿ ಕರೆಂಟಿಂದು ಅಥವಾ ಗ್ಯಾಸಿಂದು ಇಟ್ಕೊಂಡು ಅದರ ಮೇಲೆ ಅಡುಗೆ ಮಾಡ್ತಾ ಇರ್ತಾರೆ. ಗಂಡನ ಮುಂಜಾನೆ 5 ಗಂಟೆಗೆ ಆಫೀಸ್ಗೆ ಹೋಗಿಬಿಡ್ತಾರೆ ಬಾಂಬೆ ಅಂತ ಸಿಟಿಗಳಲ್ಲಿ. ಇನ್ನು ಹೆಣ್ಮಗಳಿದ್ದಾಳೆ, ಇವಳು ಏನು ಮಾಡಬೇಕು, ಗ್ಯಾಸ್ ಬಿಟ್ಟರೆ ದಿಕ್ಕಿಲ್ಲ, ಮತ್ತು ಮಕ್ಕಳೆಲ್ಲ ಸ್ಕೂಲುಗಳಿಗೆ ಹೋಗಬೇಕು, ಅವರಿಗೆಲ್ಲ ಅನ್ನ ಕೊಡಬೇಕು. ಆಗ ಏನು ಮಾಡಬೇಕು, ಅದು ನನ್ನ ವೈಯಕ್ತಿಕ ಅಭಿಪ್ರಾಯ. ಇದನ್ನು ವಿಮರ್ಶೆ ಮಾಡೋರು ಮಾಡ್ಬೋದು, ಬೇಡ, ಯಾಕಂದರೆ ಇದು ಕಲಿಕಾಲ. ಈ ಕಲಿಕಾಲದಲ್ಲಿ ಭಗವಂತನ ಸ್ಮರಣೆ ಅತ್ಯಂತ ಅವಶ್ಯಕ. ಪುರಂದರದಾಸರು ನಮಗೆ ಈ ವಿಷಯದಲ್ಲಿ ಧೈರ್ಯ ಕೊಟ್ಟಿದ್ದಾರೆ. ಕಲಿಯುಗದಲ್ಲಿ ಹರಿನಾಮವನ್ನೆನೆದರೆ ಕುಲಕೋಟಿಗಳು ಧರಿಸೋ ರಂಗ, ಸ್ನಾನವನರಿಯನು ಮೌನವನರಿಯನು ಧ್ಯಾನವನರಿಯನೆಂದೆನಬೇಡ, ಜಾನಕಿ ವಲ್ಲಭ ದಶರಥ ನಂದನ ಗಾನ ವಿನೋದನ ನೆನೆ ಮನವೇ, ಅರ್ಚಿಸಲರಿಯನು ಮೆಚ್ಚಿಸಲರಿಯನು ತುಚ್ಛನು ನಾನೆಂದೆನಬೇಡ. ತುಚ್ಛರೇ ನಾವೆಲ್ಲ, ಪಾಪ ನಮಗೆ ಮಡಿ ಅಷ್ಟಾಗಿ ಮಡಿ ಮಾಡ್ಲಿಕ್ಕೆ ಅವಕಾಶ ಇರೋದಲ್ಲ. ಎಲ್ಲ ಕೊಳಾಯಿ ನೀರು ಬರ್ತಾವೆ, ಓವರ್ ಟ್ಯಾಂಕ್ರಿಂದ ನೀರು ಬರ್ತದೆ, ಅದರಂದೇ ಸ್ನಾನ ಮಾಡಬೇಕು. ಮಡಿ ಬಾವಿಯಲ್ಲಿ ಮಾಡೋದು ಎಲ್ಲಿ ಮಾಡಬೇಕು, ಎಲ್ಲಿಂದ ತರಬೇಕು ನಾವು ಮಡಿ ಬಾವಿ? ಎಲ್ಲೆಲ್ಲೆಲ್ಲಿ ಸಿಟಿಗಳಲ್ಲಿ ಬಾವಿಗಳೇ ಇಲ್ಲ. ಈ ರೀತಿ ಇರುವಾಗ ಏನು ಮಾಡಬೇಕು? ಸೊ ತುಚ್ಛನು ನಾನೆಂದೆನಬೇಡ, ಅಚ್ಯುತಾನಂತ ಗೋವಿಂದ ಮುಕುಂದನ ನೆನೆ ಮನವೇ. ಅವನ ಸ್ಮರಣೆ ಮಾಡಿಬಿಟ್ಟಿದ್ರೆ ಸಾಕು, ನೀನು ಸುಚ್ಛನ ಆಗೋದಿಲ್ಲ, ನೀನು ಉತ್ತಮ ವ್ಯಕ್ತಿ ಆಗ್ತೀಯ, ನೀನು ಅದ್ಭುತವಾದ ಮಡಿವಂತನಾಗ್ತೀಯ ಅಂತಂತಾರೆ. ಆದ ಕಾರಣ ನನ್ನ ಅಭಿಪ್ರಾಯ ಹೀಗದೆ, ಇದು ಕಲಿಕಾಲ. ಆದ ಕಾರಣ ಇವತ್ತಿನ ಕಾಲ ದೇಶಕ್ಕೆ ಅನುಗುಣವಾಗಿ, ಯಾಕೆಂದರೆ ಇದು ಇವತ್ತಿಂದಲ್ಲ, ನಾನು ಇದು ಬಹಳ ವರ್ಷಗಳಿಂದ ಚೇಂಜ್ ಆಗ್ತಾ ಬರ್ತಾ ಇದೆ. ಧರ್ಮ ಮೊದಲು ನಮ್ಮ ತಾತಂದ್ರಿರುವ ಕಾಲದಲ್ಲಿರುವ ಧರ್ಮ ಇವತ್ತಿಲ್ಲ, ಆಚಾರ ವ್ಯವಹಾರಗಳು ಅಷ್ಟು ಇಲ್ಲ ಇವತ್ತು. ನಾನು ನಮ್ಮ ಗುರುಗಳ ಮನೆಯಲ್ಲಿ ನೋಡಿದ್ದೇನೆ, ನಮ್ಮ ಗುರುಪತ್ನಿ ಉಪ್ಪನ್ನು ಕೈಲಿ ಮುಟ್ತಿದ್ದಿಲ್ಲ. ಆಕಿ ಉಪ್ಪು ಮುಟ್ಟಿದ್ರೆ ಅದು ಮುಸರಿ ಅಂತಿದ್ಲದು, ಅದನ್ನು ಬೇರೆ ಒಂದು ಮಾಡಿದಾಗ ಇಟ್ಟಿರ್ತಿದ್ರು. ಅವ್ರದ್ದು ಎಲ್ಲ ಪದ್ಧತಿನೇ ಬೇರೆ, ವಿಚಿತ್ರವಾದ ಮಡಿ. ಸೊ ಈ ಮಡಿವಂತಿಕೆಯಲ್ಲಿ ಅವತ್ತಿನಿದ್ದ ಮಡಿವಂತಿ ಇವತ್ತು ಅದನ್ನು ಅದೇ ಮನೆಗಳಲ್ಲಿ ಅದೇ ಇದ್ದಾರೆ, ಅವ್ರ ಮಕ್ಕಳು, ಅವರ ಪರಂಪರೆ ಆದರೆ ಇವತ್ತು ಅವರ ಮಡಿಯಲ್ಲಿ ಅಷ್ಟು ಮಡಿ ಇಲ್ಲ. ಕಾರಣ ಏನಂದರೆ ಅವಾಗ ಮೊದಲು ಬಾವಿಯಲ್ಲೇ ನೀರು ಮಾಡ್ತಾಯಿದ್ರು. ಮೊದಲು ಇನ್ನೂ ಅದಕ್ಕಿಂತ ಮುಂಚೆ ಆದರೆ ನದಿಗೆ ಹೋಗಿ ಅವಗಾಹನ ಸ್ನಾನ ಮಾಡಿ ಬರ್ತಾಯಿದ್ರು. ಇವಾಗ ನದಿಯಲ್ಲೇ ನೀರಿಲ್ದಾಗ ಆಗ್ತದೆ, ತುಂಗಭದ್ರಾ ನದಿಯಲ್ಲಿ ನೀರೇ ಇಲ್ಲ, ಎಲ್ಲಿ ಅವಗಾಹನ ಸ್ನಾನ ಮಾಡಬೇಕು? ಎಲ್ಲ ಡ್ರೈನೇಜ್ ಎಲ್ಲ ಬಂದು ಸೇರ್ತಾ ಇದೆ, ಅದರಲ್ಲಿ ಏನು ಮಡಿಲಿ ಸ್ನಾನ ಮಾಡಬೇಕು? ಅದು ಕಾರಣ ಏನಾಯಿತು, ಮನೆಯಲ್ಲಿರುವ ಬಾವಿಯಲ್ಲಿ ಸ್ನಾನ ಮಾಡ್ಲಿಕ್ಕೆ ಹಚ್ಚಿದ್ರು ಸೇದಿಕೊಂಡು. ಆ ಬಾವಿಗಳು ಒಡೆಗೆ ಹೋದವು, ಕೃಷ್ಣಾರ್ಪಣ ವಸ್ತಾದ. ಅವಾಗ ಕೊಳಾಯಿ ನೀರೇ ಅವಶ್ಯಕ, ಬೋರ್ ಹಾಕಿದರು, ಆ ಬೋರು ಎಂಡಿ ಅದು ಬತ್ತಿ ಹೋದವು. ಆಗ ಕೊಳಾಯಿ ಮುನ್ಸಿಪಾಲ್ಟಿನೋ ಪಂಚಾಯಿತಿನೋ ಅಥವಾ ಕಾರ್ಪೊರೇಷನೋ ಬಿಡ್ತಕ್ಕಂಥ ಕೊಳಾಯಿ ನೀರೇ ಗತಿ ಆಯಿತು. ಆ ನೀರು ಕೂಡ ಎಲ್ಲೆಲ್ಲಿಂದ ಬರ್ತದೋ, ಯಾವ್ಯಾವ ಡ್ರೈನೇಜಿಂದ ಬರ್ತದೋ ಎಲ್ಲ ಬೆಂಗಳೂರಂಥ ಸಿಟಿಗಳಲ್ಲಿ ಇದು ಎಲ್ಲೋ ಕೆಲವರು ಪುಣ್ಯಾತ್ಮರ ಮನೆಯಲ್ಲಿ ಈಗೂ ಬಾವಿ ಇಟ್ಕೊಂಡಿದ್ದಾರೆ, ಬಾವಿಯಲ್ಲಿ ಸ್ನಾನ ಮಾಡ್ತಾರೆ. ಎಲ್ಲರ ಮನೆಯಲ್ಲಿ ಇರ್ತದನ ಇದು? ಒಬ್ಬ ಸಾಧಾರಣ ಕುಟುಂಬಿಕ ಇರ್ತಾನೆ, ಉದ್ಯೋಗ ಮಾಡ್ತಕ್ಕಂಥವ್ನು, ಅವನಲ್ಲಿ ಇದಿರ್ತನ ಏನೋ ಹಿರಿಯರ ಆಜ್ಞಾ
ಹಿರಿಯರ ಆಶೀರ್ವಾದದಿಂದ ಸ್ವಲ್ಪ ಪೂಜೆ ಮಾಡಬೇಕು, ಸಂಧ್ಯಾವಂದನ ಮಾಡಬೇಕು ಎಂಬುದು ಮಾತ್ರ ಇಟ್ಕೊಂಡಿರ್ತಾನೆ. ಹೆಂಡತಿ ಕೂಡ ಇವನ ಧರ್ಮ ಮಾಡಬೇಕು ಅಂತಂಬ ಆಲೋಚನೆ ಇರ್ತಾಳೆ. ಇಂಥವ್ರಿಗೆ ನಾವು ಮಾರ್ಗದರ್ಶನ ಮಾಡಬೇಕು ಹೊರತಾಗಿ ಅವ್ರನ್ನ ಡಿಸಪಾಯಿಂಟ್ ಮಾಡಬಾರ್ದು. ನೀನು ಸರಿಯಾಗಿ ಮಾಡಿಲ್ಲ, ಪೂಜಾ ಅಂತ ಹೀಗೇನು ಮಾಡೋದು, ಇಷ್ಟು ಶಾಸ್ತ್ರೋಕ್ತ ಹೇಗೆ ಮಾಡೋದು, ಷೋಡಶೋಪಚಾರ ಪೂಜೆ ಮಾಡೋದು. ಅರೇ ನಂಗೆ ಟೈಮ್ ಇಲ್ಲ ಸ್ವಾಮಿ, ನಾನು ಉದ್ಯೋಗ ಹೋಗದೇ ಇದ್ದರೆ ನನ್ನ ಹೆಂಡತಿ ಮಕ್ಕಳನ್ನ ಹ್ಯಾಕೆ ಪೋಷಣೆ ಮಾಡಲಿ, ಉದ್ಯೋಗ ಬಿಟ್ಟು ಕೂತ್ಕೊಂಡ್ರೆ ಆಗ್ತದದು. ಅದು ಕಾರಣ ಅವ್ರನ್ನ ಎಂಕರೇಜ್ ಮಾಡಬೇಕು, ಅವನು ಮಾಡಿದ್ದನ್ನೇ ಶ್ರೇಷ್ಠ ಅಂತ ಹೇಳಬೇಕು. ಪರವಾಗಿಲ್ಲಪ್ಪ ಅಷ್ಟು ಮಾಡ್ತಾ ಇದೆಯಲ್ಲ ಮಾಡು ಮಗು ಅಂತ ಹೇಳಿ ಅವನನ್ನು ಎಂಕರೇಜ್ ಮಾಡಿದಾಗ ಅವನು ಕೊನೆಗೆ ರಿಟೈರ್ಡ್ ಆದಮೇಲೆ ಕೂಡ ಶುದ್ಧವಾದ ಪೂಜೆ ಮಾಡೋಕ್ಕೆ ಪ್ರಯತ್ನ ಮಾಡ್ತಾನೆ. ಅದಕ್ಕೆ ಕಾರಣ ನಾನು ಹೇಳೋದಿಷ್ಟೇ, ನಿಮ್ಮ ಮನೆಯ ಯಜಮಾನರು ಪೂಜೆನೇ ಮಾಡಿಲ್ಲ, ಕೆಲವ್ರ ಮನೆಗೆ ಇಲ್ಲ, ಗಂಡಸು ಮಕ್ಕಳಿಗೆ ಪೂಜೆ ಮಾಡೋಕ್ಕಾಗಲ್ಲ, ಒಂದು ವಾರಕ್ಕೆ ಒಂದು ಸಾಲ ಮಾಡಿದರೆ ಅದೃಷ್ಟ, ಆಯ್ತವಾರ ಆಯಿತು ಸಂಡೇ ಆ ದಿವಸ ಆಫೀಸಿಗೆ ಲೀವ್ ಇರ್ತದೆ, ಆದ ಕಾರಣ ಬಂದು ಮನೆಯಲ್ಲಿ ಪೂಜೆ ಮಾಡ್ತಾ ಇರ್ತಾರೆ. ಅಂಥವ್ರಿಗೆ ಅವ್ರು ಏನು ಮಾಡೋಕ್ಕಾಗ, ಹೆಂಡತಿ ಪ್ರತಿನಿತ್ಯದಲ್ಲಿ ಅಡುಗೆ ಗ್ಯಾಸ್ನಲ್ಲಿ ಮಾಡ್ತಾಳೆ. ಇನ್ನು ಮಕ್ಕಳಿಗೆ ದೇವರಿಗೆ ನೈವೇದ್ಯ ಅನರ್ಪಿತವಾದ ಅನ್ನ ಅಂದರೆ ಭಗವಂತನಿಗೆ ಸಮರ್ಪಣೆ ಮಾಡದೇ ಇರತಕ್ಕಂಥ ಅನ್ನವನ್ನು ಹಾಕಿದರೆ ಮಕ್ಕಳ ಬುದ್ಧಿ ಅದು ಹೋಗ್ತಕ್ಕಂಥ ಸ್ಕೂಲ್ಗಳು ಅಂತಾವೆ, ಹೊರಗೆ ಮನೆಯಿಂದ ಹೊರಗೆ ಕಾಲಿಟ್ಟರು ಅಂತಂದರೆ ಭಯಂಕರವಾದ ನಾಗರಿಕತೆಯ ಪ್ರಭಾವ, ಅದರದ್ದು ಪ್ರಭಾವ ಜಾಸ್ತಿ ಇರ್ತಾರೆ. ಹೀಗಿರುವಾಗ ಮಕ್ಕಳಿಗೆ ಮನೆಯಲ್ಲಿ ದೈವಿ ಚಿಂತನೆ ಇಲ್ಲ, ಮನೆಯಲ್ಲಿ ಭಗವಂತನ ಪ್ರಸಾದ ಇಲ್ಲ, ಹೊರಗೆ ಹೋದರೆ ಭಯಂಕರವಾದ ಕ್ರಿಶ್ಚಿಯನ್ ಸ್ಕೂಲ್ಗಳಾಗಿಬಿಟ್ಟಾವೆ. ಇಂಥ ಸಂದರ್ಭದಲ್ಲಿ ಮನೆಯ ಹೆಣ್ಮಗಳಿದ್ದಾಳಲ್ಲ, ಅವಳ ಆಲೋಚನೆ ಮಾಡಬೇಕು. ಅವಳ ಆಲೋಚನೆ ಏನು ಆಲೋಚನೆ ಮಾಡಬೇಕು ಅಂದರೆ ಇಷ್ಟೇ ಪಶ್ಚಾತ್ತಾಪ ಬೇಕು. ಏನು ಪಶ್ಚಾತ್ತಾಪ? ಭಗವಂತನ ಮುಂದೆ ತಪ್ಪು ಒಪ್ಪಿಕೊಳ್ಳತಕ್ಕಂಥದ್ದು ಬಂತು ಅಂತಂದರೆ ಭಗವಂತ ಬಹಳ ಆನಂದ ಪಟ್ಟು ಬಿಡ್ತಾನೆ. ಏನು ಪರವಾಗಿಲ್ಲ, ಏನು ಗಂಡ ಪೂಜೆ ಮಾಡಿಲ್ಲ, ಅವತ್ತು ಸರಿ ಹೋಗ್ಬಿಟ್ಟಿದ್ದಾನೆ, ಆಫೀಸ್ಗೆ ಹೋಗ್ಬಿಟ್ಟಾನ, ಮತ್ತು ಆಯ್ತವಾರ ಒಂದು ದಿವಸ ಪೂಜೆ ಮಾಡ್ತಾನೆ. ಆಗ ಏನು ಮಾಡಬೇಕು ಗೊತ್ತಾ, ಹೆಣ್ಮಳು ಮನೆಯಲ್ಲಿ ಗ್ಯಾಸ್ನಲ್ಲೇ ಮಾಡಬೇಕು. ಶುದ್ಧವಾಗಿ ಗ್ಯಾಸೆಲ್ಲ ತೊಳೆದು ಅದರ ಮೇಲೆ ಅನ್ನ ಮಾಡಿರಿ, ಅಡುಗೆ ಮಾಡಿರಿ. ಆ ಅಡುಗೆ ಮಾಡ್ತಾ ಟೇಸ್ಟ್ ನೋಡಬೇಡ್ರಿ, ತಿನ್ನಕ್ಕೆ ಪ್ರಯತ್ನ ಮಾಡಬೇಡ್ರಿ, ಎಲ್ಲ ಮಾಡಿ ನಿನ್ನ ಮನೆಯಲ್ಲಿರುವ ಪಾತ್ರೆ ಏನು ಕೊಟ್ಟಿದ್ದಾನೋ ಭಗವಂತ ಕೊಟ್ಟಿರ್ತಾನಲ್ಲ, ಆ ಪಾತ್ರೆಯಲ್ಲೇ ಮಾಡಿದ ಅಡುಗೆಯನ್ನೆಲ್ಲ ಬಡಿಸಿ ದೇವ್ರ ಫೋಟೋನೋ ಯಾವುದೋ ಇರ್ತೋ ಅಥವಾ ಸಾಲಿಗ್ರಾಮದ ಪೆಟ್ಟಿಗೆ ಒಂದು ಸಣ್ಣದಿತ್ತು ಅಂತ ಕೊಡ್ರಿ. ಒಂದು ಸಾಲಿಗ್ರಾಮ ಸುದರ್ಶನ ಸಾಲಿಗ್ರಾಮ ನನ್ನ ಯಜಮಾನರ ಕೈ ಇತ್ತು ಅಂತಂದು ಕೊಡ್ರಿ. ಏನು ಮಾಡಿ ಗೊತ್ತನ, ಆ ಸುದರ್ಶನ ಸಾಲಿಗ್ರಾಮದ ಮುಂದೆ ಒಂದು ಮಂಡಲ ಮಾಡಿರಿ. ಜಗನ್ನಾಥ ದಾಸರು ನಮಗೆ ಎಷ್ಟು ಅವಕಾಶ ಮಾಡಿಕೊಟ್ಟಿದ್ದಾರೆ. ವಿಜಯರಾಯರು ಜಗನ್ನಾಥ ದಾಸರು ಅಂದರೆ ಈ ದಾಸರ ಪರಂಪರೆಯಲ್ಲಿ ನನಗೆ ತಿಳಿದ ಮಟ್ಟಿಗೆ ವಿಜಯರಾಯರು, ಜಗನ್ನಾಥ ದಾಸರು, ಗುರು ಜಗನ್ನಾಥ ದಾಸರು, ಈ ಮೂರು ಮಂದಿ ಈ ನಿತ್ಯ ಕರ್ಮಗಳನ್ನು ಮಾಡಿ ನಮಗಿರುವ ಅವಕಾಶಕ್ಕನುಗುಣವಾಗಿ, ನಮಗಿರತಕ್ಕಂಥ ಪರಿಸ್ಥಿತಿಗೆ ಅನುಗುಣವಾಗಿ ಕರ್ಮಗಳನ್ನು ಮಾಡಿ ಭಗವದ್ ಅರ್ಪಣೆ ಮಾಡುವ ಪದ್ಧತಿ ಹೇಳಿಕೊಟ್ಟಿದ್ದಾರೆ. ಏನು ಫೀಲ್ ಆಗಬೇಡ, ಭಯಪಡಬೇಡ. ನಾನು ದೊಡ್ಡ ಸಿಟಿಯಲ್ಲಿದ್ದೀನಿ, ಬಾಡಿಗೆ ಮನೆಯಲ್ಲಿದ್ದೀನಿ, ನಾನು ಒಲಿ ಹೊತ್ತಿಸ್ಲಿಕ್ಕೆ ಸಾಧ್ಯ ಇಲ್ಲ ಸ್ವಾಮಿ. ಗ್ಯಾಸಿನಲ್ಲೇ ಮಾಡು, ಶುದ್ಧವಾಗಿ ಮಾಡು, ನಿರ್ಮಲವಾದ ಮನಸ್ಸಿನಿಂದ ಮಾಡು. ಏನು ಮಾಡು ಗೊತ್ತಾ, ಉಟ್ಟ ಬಟ್ಟೆಯನ್ನೇ ಉಡಬೇಡ, ಹಾಸಿಗೆ ಮೇಲೆ ಮಲ್ಕೊಂಡಿರ್ತೀವಿ ಅದೇ ಉಟ್ಟಬೇಡ. ಮುಂಜಾನೆ ಸಿಗದ್ದು ಕೂಡಲೇ ಸ್ನಾನ ಮಾಡಿ. ಆ ಸ್ನಾನ ಮಾಡುವಾಗ ಏನು ಎಲ್ಲಿ ನಿಮಗೆ ಅವಗಾಹನ ಮಾಡ್ಲಿಕ್ಕೆ ಸ್ನಾನ ಮಾಡ್ಲಿಕ್ಕೆ ಆಗ್ತಾನ ಇಲ್ಲ, ನಿನ್ನ ಬಾತ್ರೂಮ್ ಅಲ್ಲೇ ಬಗಲಾಗೆ ಸೆಪ್ಟಿಕ್ ಟ್ಯಾಂಕ್ ಇದಿರ್ತದೆ, ಯಾವುದು ಬಾಂಬೆ ಲೆಟ್ರಿನ್ನೋ ವೆಸ್ಟರ್ನೋ ಇರ್ತದೆ, ಬಗಲಾಗ ಅದಿರ್ತದೆ. ಈ ಕಡೆ ನಾವು ನಿಂತ್ಕೊಂಡು ಕೊಳಾಯಲ್ಲಿ ನೀರು ಬಿಟ್ಕೊಂಡು ಸ್ನಾನ ಮಾಡಬೇಕು. ಆ ಕೊಳಾಯಿ ನೀರು ಎಲ್ಲಿಂದ ಬರ್ತದೆ? ಓವರ್ ಟ್ಯಾಂಕ್ಲಿಂದ ಬರ್ತದೆ. ಆ ಓವರ್ ಟ್ಯಾಂಕ್ ಯಾರು ಮುಟ್ಟಿರ್ತಾರೋ ಗೊತ್ತಿಲ್ಲ ನಮಗೆ, ಇರ್ಬಲ್ದು ಯಾಕೆ ಬರ್ತದಲ್ಲ. ನೀನು ಯಾವುದು ಪ್ಲಾಸ್ಟಿಕ್ ಬಕೆಟ್ನಲ್ಲಿ ಇಟ್ಕೊತೀಯ. ಆ ಹೆಣ್ಣು ಮಗಳಾದವಳು, ಗಂಡಸು ಮಕ್ಕಳಾದವರು ಆ ಪ್ಲಾಸ್ಟಿಕ್ ಬಕೆಟ್ನಲ್ಲಿ ನೀರು ಬಿಟ್ಕೊಡ್ರಿ, ಸ್ವಲ್ಪ ಬಿಸಿ ನೀರು ಬಿಟ್ಕೊಡ್ರಿ, ಅದರ ಮೇಲೆ ಸ್ವಲ್ಪ ತಣ್ಣೀರು ಬಿಟ್ಕೊಂಡು ಗಂಗಾದಿ ನದಿಗಳನ್ನು ಸ್ಮರಣ ಮಾಡಿರಿ. ಅಮ್ಮ ನಿನ್ನಲ್ಲಿ ಬಂದು ಸ್ನಾನ ಮಾಡಬೇಕು ಅಂತ ಹೇಳೋದು, ಅವಗಾಹನ ಸ್ನಾನ ಮಾಡಬೇಕು ಅಂತಿರೋದು. ಎಷ್ಟು ತರಹದ ಸ್ನಾನಗಳವೆ, ನಾನು ಯಾವುದನ್ನು ಮಾಡಲಿಕ್ಕಾಗ್ತಾ ಇಲ್ಲ. ಮೃತ್ತಿಕೆಯನ್ನು ಪ್ರತಿನಿತ್ಯ ಮೈಗೆ ಹಚ್ಚಿಕೊಂಡು ಮಾಡಬೇಕು ಅಂತಿರೋದು. ನನಗೆ ಮೃತ್ತಿಗೆ ಸಿಗ್ತಾ ಇಲ್ಲ ತಾಯಿ, ಅನುಗ್ರಹ ಮಾಡು, ಕ್ಷಮ ಮಾಡು ಭಗವಂತ ಅಂತ ಸ್ಮರಣ ಮಾಡಿ ಆ ಪ್ಲಾಸ್ಟಿಕ್ ಬಕೆಟ್ನಲ್ಲೇ ಗಂಗಾದಿ ನದಿಗಳನ್ನು ಸ್ಮರಣ ಮಾಡು. ಕರದಲ್ಲಿಗೆ ಬರುವ ಗುಣ ಉಳ್ಳವನು ಭಗವಂತ. ಇದನ್ನು ಜಗನ್ನಾಥ ದಾಸರು ಹೇಳ್ತಾರೆ. ಗಂಗೆ ಭಗೀರಥ ಕರದಲ್ಲೆಲ್ಲ ಹೋದ್ಲು. ಎಲ್ಲಿ ತನಕ ಹೋದ್ಲು ಅಂದರೆ ಒಂದು ರೀತಿಯಿಂದ ಭಗೀರಥ ಕರ್ಕೊಂಡು ಹೋಗಿದ್ದು ಗಂಗೆಯನ್ನು ಎಲ್ಲೋ ಪವಿತ್ರವಾದ ಕ್ಷೇತ್ರಕ್ಕೆ ಕರ್ಕೊಂಡು ಹೋಗಲಿಲ್ಲ. ತನ್ನ ತಾತ ಮುತ್ತಾತಂದರು ಪ್ರಪಿತಾಮಹರು ಮೊದಲಾದವರೆಲ್ಲ ಸುಟ್ಟು ಭಸ್ಮವಾಗಿ ಬಿದ್ದಿರತಕ್ಕಂಥ ಸ್ಥಳಕ್ಕೆ, ಅಂದರೆ ಅದು ಒಂದು ರೀತಿಯಿಂದ ಸ್ಮಶಾನ. ಆ ಸ್ಮಶಾನದಲ್ಲಿ ಕುಪ್ಪಿ 60,000 ಜನರು ಸಗರ ಪುತ್ರರು ಸುಟ್ಟು ಕಪಿಲನಾಮಕ ಪರಮಾತ್ಮನ
ಕಣ್ಣಿನ ದೃಷ್ಟಿಯಿಂದ ಸುಟ್ಟು ಭಸ್ಮವಾಗಿ ಬಿದ್ದುಬಿಟ್ಟಿದ್ದಾಳೆ. ಆ ಭಸ್ಮ ರಾಶಿಯನ್ನು ಶುದ್ಧ ಮಾಡಲಿಕ್ಕಾಗಿ ಕರ್ಕೊಂಡು ಹೋದ. ಅಂದರೆ ಗಂಗೆಯನ್ನು ಎಲ್ಲಿ ಕರ್ಕೊಂಡು ಹೋದ? ಒಂದು ರೀತಿಯಿಂದ ಎಲ್ಲಿದ್ದವಳು ಪರಮಾತ್ಮನ ಅಂಗುಷ್ಟದಿಂದ ಬಂದವಳು. ಬಂದು ಎಲ್ಲಿ ಬಂದಳು? ಸತ್ಯಲೋಕಕ್ಕೆ ಬಂದಳು. ಸತ್ಯಲೋಕದಿಂದ ಧ್ರುವಂಡಲಕ್ಕೆ ಬಂದಿದ್ದಾಳೆ. ಶಿಂಶುಮಾರ ಸ್ವರ್ಗಾದಿ ಲೋಕಗಳಲ್ಲಿ ಹರಿದು ಬಂದು ಶಿಂಶುಮಾರ ಮೂರ್ತಿಯ ದೇಹವನ್ನು ತೊಯಿಸ್ಕೊಂಡು ಹೊರಬಂದು ಮೇರು ಪರ್ವತದ ಮೇಲೆ ಬಿದ್ದು ಮೇರು ಪರ್ವತದಿಂದ ಹಿಮಾಲಯಕ್ಕೆ ಬಂದು ಹಿಮಾಲಯದಿಂದ ಮುಂದೆ ಹರಿತಾ ಇದ್ದಾಳೆ. ಇಂಥ ಅಂದರೆ ದೊಡ್ಡ ಸ್ಥಳದಲ್ಲಿರ್ತಕ್ಕಂಥ ಆ ತಾಯಿ ತನ್ನ ಭಕ್ತನಾದ ಯಾರು ಭಗೀರಥನ ಭಕ್ತಿಗೆ ಮೆಚ್ಚಿ ಅವನ ಹಿಂದೆ ಹೊರಟು ಎಲ್ಲಿಗೆ ಮುಟ್ಟಿದ್ಲು ಕೊನೆಗೆ ಅಂದರೆ ಸ್ಮಶಾನಕ್ಕೆ ಹೋಗಿ ಮುಟ್ಟಿದ್ಲು. 60,000 ಬೂದಿ ಕುಪ್ಪೆಗಳನ್ನು ಸ್ವಚ್ಛ ಮಾಡಿದ್ಲು. ಅಲ್ಲಿರುವ ಎಲುಬುಗಳನ್ನೆಲ್ಲ ತೊಳೆದ್ಲು. ಅಂದರೆ ಗಂಗಾದಲ್ಲಿ ಹಾಕಬೇಕಲ್ಲ ನಾವು, ಅದನ್ನು ಮಾಡಿದ್ಲು. ಈ ಗುಣ ಗಂಗೆಗೆ ಎಲ್ಲಿಂದ ಬಂತು ಅಂತಂದರೆ ಭಗವಂತನಿಂದ ಬಂತಂತೆ. ಅದನ್ನು ಹೇಗೆ ಅದನ್ನು ನಾಳೆ ಚಿಂತನೆ ಮಾಡೋಣ ಅಂತ ಹೇಳ್ತಾ, ಹರೇ ಶ್ರೀನಿವಾಸ.